ನಾನಿವತ್ತು ಮಡಿಕೇರಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರೋ ಅಂತ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಟ್ರೀ ಪಾರ್ಕ್ನಲ್ಲಿದ್ದೀನಿ. ಹಾಗೇನೆ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಕುಶಾಲನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿಯನ್ನ ಪ್ರೀತಿಸೋರಿಗೆ ಮತ್ತು ವನ್ಯಜೀವಿ ಪ್ರಿಯರಿಗೆ ಈ ಎರಡೂ ಜಾಗಗಳು ಅಷ್ಟೇ ಒಳ್ಳೆ ಅನುಭವ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ನೋಡೋದಕ್ಕೆ ಬೇರೆ ಟೈಮಿಂಗ್ಸ್ ಇದ್ರೆ, ಬೋಟಿಂಗ್ ಮಾಡೋದಕ್ಕೆ ಬೇರೆ ರೀತಿ ಟೈಮಿಂಗ್ಸ್ ನ ಫಿಕ್ಸ್ ಮಾಡಿರ್ತಾರೆ. ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ನೋಡೋದಕ್ಕೆ ಬೆಳಿಗ್ಗೆ 9 ರಿಂದ 11 ಗಂಟೆವರೆಗೂ ಅವಕಾಶ ಇರುತ್ತೆ. ಹಾಗೇನೆ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ನೀವಿಲ್ಲಿ ಎಲಿಫೆಂಟ್ ಕ್ಯಾಂಪ್ ನ ವೀಕ್ಷಣೆ ಮಾಡಬಹುದು. ಇಲ್ಲಿಂದ ಎಲಿಫೆಂಟ್ ಕ್ಯಾಂಪ್ಗೆ ಸುಮಾರು 800 ಮೀಟರ್ ದೂರ ಆಗುತ್ತೆ. ಹಾಗಾಗಿ ಹೋಗೋದಕ್ಕೆ ಬರೋದಕ್ಕೆ ಯಾರಿಗಾಗಲ್ಲ ಅಂತವರಿಗೆ ವಾಹನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವೇನಾದ್ರೂ ವೆಹಿಕಲ್ ಅಲ್ಲಿ ಹೋಗ್ತೀರಾ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದ್ ಕಡೆಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಬ್ರಿಗೆ ಎಷ್ಟು ಚಾರ್ಜ್ ಇರುತ್ತೆ? ನಾವು ವೆಹಿಕಲ್ ಹತ್ತಿದ್ವಲ್ವಾ, ಅಲ್ಲಿಂದ ಇಲ್ಲಿಗೆ ಸುಮಾರು 800 ಮೀಟರ್ ದೂರ ಆಗುತ್ತೆ. ಇದೇನೆ ನೋಡಿ ಹಾರಂಗಿ ಡ್ಯಾಮ್ ನ ಬ್ಯಾಕ್ ವಾಟರ್. ಇಲ್ಲಿಂದ ಬಲಕ್ ತಿರುಗ್ಬಿಟ್ಟು ಮುಂದೆ ಹೋದ್ರೆ ಅಲ್ಲೇನೆ ಬೋಟಿಂಗ್ ವ್ಯವಸ್ಥೆ ಇರೋದು. ಅಲ್ಲೊಂದು ಬಿಲ್ಡಿಂಗ್ ರೀತಿ ಕಾಣ್ತಿತ್ತಲ್ಲ, ಅದೇನೆ ಕೆಫೆ. ಅಲ್ಲಿ ನಿಮ್ಗೇನಾದ್ರೂ ಕಾಫಿ, ಜ್ಯೂಸ್ ಏನಾದ್ರೂ ಬೇಕಾದ್ರೂ ತಗೋಬಹುದು. ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಕಂಬಿಗಳಿಂದ ಗೇಟ್ ರೀತಿ ಮಾಡಿದಾರೆ ನೋಡಿ. ಇದೇನೆ ಹಾರಂಗಿ ಎಲಿಫೆಂಟ್ ಕ್ಯಾಂಪ್. ಇಲ್ಲೇನೆ ಆನೆಗಳನ್ನೆಲ್ಲ ಕಟ್ಟೋದು.